ಮಾತ್ರ. ನಾವು ಸನಾತನಗಳು ಶ್ರೇಷ್ಠ ಅಂತ ಹೇಳ್ತೀವಿ, ಇಲ್ಲಿರೋ ಜಾತಿಗಳು ಅಷ್ಟೇ ಅಂತ ಅತ್ಯಂತ ನೋವಿಂದ ಹೇಳ್ತಾ ಇದ್ದಾರೆ ಮೀನಾಕ್ಷಿ ಬಾಳಿ ಅವರು. ಇದು ಯಾಕಪ್ಪ, ಇದು ಯಾಕೆ ಹೋಗಲ್ತು ನಮ್ಮಲ್ಲಿದ, ಇದೆಂತ ಹೋಗೋದು ಅಂತ ವಿಚಾರ ಮಾಡಿದಾಗ ಅನ್ನಿಸ್ತದ ಇದೇನು ಹೋಗಲಿಕ್ಕಿಲ್ಲ ನಮ್ಮಿಂದ. ಇದಕ್ಕೆಲ್ಲ ಸೂಕ್ತ ಶಿಕ್ಷಣ ನಮ್ಗೆ ಶಿಕ್ಷಣ ಸಿಗ್ತಾ ಇಲ್ಲಲ್ರಿ. ಹೇಳ್ತೀವಿ ನಾವು ಸಾಕಷ್ಟು ಜಗದ ಏನೋ ಬಿಸಿ ಊಟ ಕೊಡ್ತೀವಿ ರೀ, ಹಾಗೆ ಮಾಡ್ತೀವಿ ರೀ, ಹೀಗೆ ಮಾಡ್ತೀರಿ. ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತೀರಿ ನೀವು ಶಿಕ್ಷಣಕ್ಕೆ? ಹೈಯರ್ ಎಜುಕೇಷನ್ ತನಕ ಫ್ರೀ ಆಗ್ಬೇಕು ರೀ. ಹೈಯರ್ ಎಜುಕೇಷನ್ ಎಲ್ಲರಿಗೂ ಸಿಗಬೇಕು ಶಿಕ್ಷಣ. ಏನು ಕಲಿತಾನಂತ ಫ್ರೀಯಾಗಿ ಸಿಗಬೇಕು. ಅಂದಾಗ ಏನಾದರೂ ಈ ದೇಶ ಉದ್ಧಾರ ಆಗುವಂಥ ಶಿಕ್ಷಣ ಇಲ್ಲ ಅಂದ್ರೆ ಇಲ್ಲ. ಇದು ಹಿಂಗೆ ಹೋಗೋದಿದು. ಅಂಬೇಡ್ಕರ್ ಹೇಳಿದ್ರೆ ಭಾಳ ಸತ್ಯದ. ಶಿಕ್ಷಣ ಆರೋಗ್ಯ ಎಲ್ಲಿವರೆಗೂ ಸರ್ಕಾರ ಕೊಡೋದಿಲ್ಲೋ ಎಲ್ಲರಿಗೂ, ಅದು ಅಲ್ಲಿವರೆಗೂ ನಮ್ಮ ದುಡ್ಡು ಇರೋದನ್ನು. ಅದರಲ್ಲೂ ಶಿಕ್ಷಣ ಅಂತ ಭಾಳ ಮಹತ್ವದ್ದು. ಆರೋಗ್ಯ ಅಷ್ಟು ಮುಖ್ಯ. ಶರೀರ ಇದ್ರೆ ಅಲ್ರಿ ನೀವು ಏನು ಮಾಡೋದು, ಶರೀರ ಇಲ್ಲದ್ರೆ ಏನು ಮಾಡೋದು ನಾವು? ಆರೋಗ್ಯ ಎಲ್ಲ ಗ್ಯಾರಂಟಿ, 108 ಗ್ಯಾರಂಟಿ ಕೊಡೋಗಿದ್ರು. 2 ಗ್ಯಾರಂಟಿ ಸಾಕ್ರಿ. ಬುದ್ಧಿವಂತ ಆಗೋದಕ್ಕೆ ಜನ ಬುದ್ಧಿವಂತ ಯುವಕರು ಯಾರು ಆರಿಸ್ತಾರೆ ಅವರು. ಹೈಯರ್ ಎಜುಕೇಷನ್ ಆಯಿತು, ಎಲ್ಲರೂ ಕಲ್ತವ್ರಾದ್ರೆ. ಇವತ್ತು ನೋಡ್ರಿ ಯುರೋಪಿಯನ್ ಕಂಟ್ರಿಯಲ್ಲಿ ಆಗಲಿ, ಅಮೇರಿಕಾದಲ್ಲಾಗಲಿ, ನಮ್ಮಲ್ಲಿ ಇದ್ದಂತಹ ಒಂದು ಜಾತಿ ವ್ಯವಸ್ಥೆ ಆಗಲಿ ಇಷ್ಟು ಕಠೋರತನಲ್ಲಿ ಇಲ್ಲ. ಅಲ್ಲಿ ಇಲ್ಲ ಅಂತಲ್ಲ, ಅದರ ಪ್ರಮಾಣ ಕಡಿಮೆ ಆಗಿದೆ ಶಿಕ್ಷಣದಿಂದಾಗಿ. ಅವ್ರು ತಮ್ಮ ಧರ್ಮಗಳನ್ನು ತಮ್ಮ ಮನೆಯಲ್ಲೇ ಆಚರಿಸುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಲಿಕ್ಕಂಥದ್ದು. ನಾವು ಅತಿ ಮಾಡಿದಾಗ ಅವರು ಮಾಡ್ತಾಯಿದ್ದಾರೆ, ಅದು ಮಾತು ಬೇರೆ. ಟಿಟ್ ಫಾರ್ ಟ್ಯಾಟ್ಸ್ ಆಗ್ಲಿಕ್ಕಂಥದ್ದು ರೀ. ಅದಕ್ಕೆ ಈ ದಿಶೆಯಲ್ಲಿ ನಮ್ಮ ಮೀನಾಕ್ಷಿ